ಹರಿ ಓಂ. ಶ್ರೀ ಗಣೇಶ ಚತುರ್ಥಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಪ್ರತಿ ವರ್ಷ ಗಣೇಶ ಚತುರ್ಥಿಯ ಶುಭ ದಿನದಂದು ಹೆಚ್ಚಿನವರು ತಮ್ಮ ಮನೆಯಲ್ಲಿ ಗಣಪತಿ ಹೋಮ, ಹಾಗೆ ಕೆಲವರು ಶ್ರೀ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ 3 ದಿವಸ, 5 ದಿವಸ, 7 ದಿವಸ, 9 ದಿವಸ ಹೀಗೆಲ್ಲ ಪೂಜೆ ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಿ ವಿಶೇಷವಾಗಿ ಗಣಪತಿ ಹೋಮವನ್ನು ಮಾಡಿದ್ದೇವೆ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಂ ಶತ್ರುಬುದ್ಧಿವಿನಾಶಾಯ ದೀಪಜ್ಯೋತಿ ನಮೋಸ್ತುತೇ ದೇವನಾಥಯಾಯ ನಮೋ ನಮಃ. ಹರಿ ಓಂ ಗೋದೀಪಕರ್ಮರೂಪಸಂಕರ್ಮಸಾಕ್ಷಿಕರ್ಮಸಮಾಪ್ತಿ ದೀಪನಾಥಾಯ ನಮೋ ನಮಃ. ಓಂ ಈ ಪ್ರಕಾರವಾಗಿ ದೀಪ ಪ್ರಜ್ವಲನೆ ಮಾಡಿ ನಾವು ಗಣಪತಿ ಹೋಮವನ್ನು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವುದೇ ಪೂಜೆಗೆ ನಾವು ಪ್ರಾರಂಭ ಮಾಡ್ತೇವೋ ಅಥವಾ ಯಾವುದೇ ಕಾರ್ಯಕ್ಕೆ ಪ್ರಾರಂಭ ಮಾಡ್ತೇವೋ ಪ್ರಥಮವಾಗಿ ಶ್ರೀ ಗಣೇಶನ ಪೂಜೆಯನ್ನು ಮಾಡ್ತೇವೆ. ವರ್ತಮಾನದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿ ಹೆಚ್ಚುತ್ತಿರುವಂತಹ ಈ ಸಂದರ್ಭದಲ್ಲಿ ಜನರನ್ನು ನಮ್ಮ ಧರ್ಮದ ಬಗ್ಗೆ, ನಮ್ಮ ಶಾಸ್ತ್ರದ ಬಗ್ಗೆ, ನಮ್ಮ ದೇವಿ ದೇವತೆಗಳ ಬಗ್ಗೆ ತಿಳಿಸುವಂತಹ ಒಂದು ಶುಭ ಸಂದೇಶ ಪೂಜೆ, ಭಕ್ತಿ, ಭಜನೆ, ಆರಾಧನೆ ಅಥವಾ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಹಾಗಿರುವಾಗ ಈ ಗಣೇಶ ಹಬ್ಬ ಅಂತ ಹೇಳಿದರೆ ಎಲ್ಲರಿಗೂ ಒಂದು ಸುಜ್ಞಾನವನ್ನು ಕೊಡುವಂತಹ ಆ ಮಹಾಗಣಪತಿಯನ್ನು ಹೇಗೆ ಪೂಜಿಸಬೇಕು, ಹೇಗೆ ಭಜಿಸಬೇಕು, ಹೇಗೆ ಆರಾಧಿಸಬೇಕು ಎಂಬ ರೀತಿಯಲ್ಲಿ ಈ ಪೂಜೆಯನ್ನು, ಹೋಮ ಹವನಾದಿಗಳನ್ನು ನಾವು ಮಾಡ್ತೇವೆ. ನಮ್ಮ ಮಕ್ಕಳಿಗೆ ಸದ್ಬುದ್ಧಿಯನ್ನು, ಸನ್ಮಾರ್ಗವನ್ನು ಕರುಣಿಸುವಂತಹ ಈ ನಮ್ಮ ಶಾಸ್ತ್ರ, ಪುರಾಣ, ನೀತಿ ನಿಯಮಗಳನ್ನು ನಾವು ತೋರಿಸಿಕೊಟ್ಟಲ್ಲಿ, ಹೇಳಿಕೊಟ್ಟಲ್ಲಿ, ಕಲಿಸಿಕೊಟ್ಟಲ್ಲಿ ನಮಗೂ ಒಳ್ಳೆಯದು, ನಮ್ಮ ಮಕ್ಕಳಿಗೂ ಒಳ್ಳೆಯದು, ನಮ್ಮ ಸಮಾಜಕ್ಕೂ ಒಳ್ಳೆಯದು ಎಂಬಂತಹ ಸದ್ಭಾವನೆಯಿಂದ ನಾವು ದೇವರಲ್ಲಿ ವಿಶೇಷ ರೂಪವಾಗಿ ಪ್ರಾರ್ಥಿಸಿ ಈ ಗಣಪತಿ ಹವನವನ್ನು ಪ್ರಾರಂಭಿಸ್ತೇವೆ. ಹಾಗೆ ಗಣಪತಿ ಹವನದಿಂದ ಕೇವಲ ಮನೆಯವರಿಗಲ್ಲ, ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಥವಾ ಸಂಪೂರ್ಣ ವಿಶ್ವಕ್ಕೆ ಸುಖ ಶಾಂತಿ ನೀಡಲಿ. ಎಲ್ಲ ಮನುಷ್ಯರಿಗಾಗಲಿ, ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗಲಿ, ಸುಖ ಶಾಂತಿ ಪ್ರಾಪ್ತಿಯಾಗಲಿ ಎಂಬಂತಹ ಪರೋಪಕಾರ ಭಾವನೆಯಿಂದ ಈ ಪೂಜೆಯನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಹಾಗೆ ಪೂಜೆಯಲ್ಲಿ ಭಾಗಿಯಾದಾಗ, ಪೂಜೆಯ ವಿಶೇಷತೆಯನ್ನು ಕಂಡಾಗ ತನ್ನಿಂದ ತಾನಾಗಿಯೂ ಮನಸ್ಸಿಗೆ ನೆಮ್ಮದಿಯಾಗ್ತದೆ.
ವಿಶೇಷವಾಗಿ ನಾವು ಗಣಪತಿ ದೇವರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಿ ತದ್ಬಳಿಕ ಆ ವಿಗ್ರಹವನ್ನು ಶುದ್ಧೀಕರಿಸಿ ದೇವರಿಗೆ ಗಂಧಾಕ್ಷತೆಯನ್ನು ಹಚ್ಚಿ ತದ್ಬಳಿಕ ದಾಸವಾಳ ಪುಷ್ಪದಿಂದ ದೇವರಿಗೆ ಅರ್ಚನೆಯನ್ನು ಮಾಡಿದ್ದೇವೆ. ದಾಸವಾಳ ಪುಷ್ಪ ಹಾಗೆ ಗರಿಕೆ ಹುಲ್ಲಿಂದ ದೇವರಿಗೆ ಅರ್ಚನೆ ಮಾಡಿದ ಬಳಿಕ ವಿಶೇಷವಾಗಿ ದೇವರಿಗೆ ನಾವು ಮಂಗಳಾರತಿಯನ್ನು ಮತ್ತು ಅಷ್ಟದ್ರವ್ಯಗಳಿಂದ ನಿರ್ಮಿಸಿದಂತಹ ನೈವೇದ್ಯವನ್ನು ಹಾಗೆ ಮೋದಕ ರೂಪವಾದಂಥ ನೈವೇದ್ಯವನ್ನು ಹಾಗೆ ನಾರಿಕೇಳದ ನೈವೇದ್ಯ ಹಾಗೆ ಕದಳಿ ಫಲಾಹಾರ ಇನ್ನಿತರ ಫಲವಸ್ತುಗಳ ನೈವೇದ್ಯವನ್ನು ನಾವು ವಿಶೇಷವಾಗಿ ದೇವರಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿದ್ದೇವೆ. ಮುಖ್ಯವಾಗಿ ಯಾವುದೇ ನಾವು ಮನೆಯಲ್ಲಿ ಭೋಜನವನ್ನು ತಯಾರು ಮಾಡ್ತೇವೋ ಅದನ್ನು ಪ್ರಥಮವಾಗಿ ದೇವರ ಮುಂದೆ ಇಟ್ಟು ದೇವರಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಿದಾಗ ಅದು ಸಾಧಾರಣ ಒಂದು ಅನ್ನವಾಗಿಯೋ ಊಟವಾಗಿಯೂ ಇರುವುದಿಲ್ಲ, ಅದು ದೇವರ ಪ್ರಸಾದವಾಗ್ತದೆ. ಇದು ಮನಸ್ಸಿಗೆ ಮತ್ತು ಶರೀರಕ್ಕೆ ನೆಮ್ಮದಿಯನ್ನು ಆರೋಗ್ಯವನ್ನು ಕೊಡುತ್ತದೆ. ಹಾಗಿರುವಾಗ ಈ ದೇವರ ಪೂಜೆ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನದಲ್ಲಿ, ನಮ್ಮ ಮನೆಯಲ್ಲಿ ಇರುವಂತಹ ದುಷ್ಟಶಕ್ತಿಗಳನ್ನು ನಷ್ಟವಾಗಿ ಆ ದುಷ್ಟಶಕ್ತಿಗಳೆಲ್ಲವೂ ದೂರವಾಗಿ ನಮಗೆ ದೇವರ ಅನುಗ್ರಹ, ಆಶೀರ್ವಾದ, ಕೃಪೆಯಿಂದ ಸಕಾರಾತ್ಮಕ ಶಕ್ತಿಗಳು ನಮ್ಮ ಗೃಹವನ್ನು, ನಮ್ಮ ಜೀವನವನ್ನು ಪ್ರವೇಶಿಸ್ತವೆ. ತದ್ಬಳಿಕ ನಾವು ದೇವರ ಆ ಗಣಪತಿಯ ಪೂಜೆ ಮಾಡಿದ ಬಳಿಕ ಗಣಪತಿ ಹೋಮವನ್ನು ಪ್ರಾರಂಭ ಮಾಡ್ತೇವೆ. ಗಣಪತಿ ಹೋಮವಾಗಲಿ ಇನ್ನಿತರ ಯಾವುದೇ ಹೋಮಗಳಾಗಲಿ ಆ ಹೋಮಗಳನ್ನು ಮಾಡುವುದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರವಾಗಿ ಸಕಾರಾತ್ಮಕ ಶಕ್ತಿಯು ನಮ್ಮ ಗೃಹವನ್ನು ಪ್ರವೇಶಿಸುತ್ತದೆ. ಅಲ್ಲದೆ ಹೋಮ ಹವನಾದಿಗಳಿಂದ ನಮ್ಮ ವಾತಾವರಣವೂ ಕೂಡ ಶುದ್ಧವಾಗ್ತದೆ. ಹೋಮಗಳಲ್ಲಿ ಉಪಯೋಗಿಸುವಂತಹ ಆ ಶ್ರೇಷ್ಠ ದ್ರವ್ಯಗಳಿಂದಾಗಿ ವಾತಾವರಣವೂ ಕೂಡ ಶುದ್ಧವಾಗ್ತದೆ. ಆದ್ದರಿಂದ ಈ ಹೋಮ ಹವನಾದಿಗಳು ವಾತಾವರಣವನ್ನು ಶುದ್ಧೀಕರಿಸ್ತದೆ. ತದ್ಬಳಿಕ ಹೋಮ ಹವನಾದಿಗಳಿಂದ ಕಾಲಕಾಲಕ್ಕೆ ಸರಿಯಾಗಿ ಮಳೆ ಬಂದು ಪ್ರಕೃತಿ ಸಸ್ಯಶ್ಯಾಮಲೆಯಾಗಲಿ. ಅದಕ್ಕೆ ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ, ಕಾಲೇ ವರ್ಷದ ಪರಜನ್ಯಂ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಸೋಬರಯಿತ ಸಜ್ಜನಾ ಸಂತು ನಿರಾಮಯಾಂ. ಅಂತಹ ಪ್ರಾರ್ಥನೆಯನ್ನು ನಾವು ದೇವರ ಮುಂದೆ ಮಾಡ್ತೇವೆ. ಇದೆಲ್ಲವೂ ನಮ್ಮ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು, ಸನಾತನ ಧರ್ಮದ ವಿಶೇಷತೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ ಮತ್ತು ನಮ್ಮ ಇವತ್ತಿನ ಜನಾಂಗಕ್ಕೆ ಇಂತಹ ಶ್ರೇಷ್ಠತೆಯನ್ನು ಕಲಿಸುವಲ್ಲಿ ತುಂಬ ಪ್ರಯೋಜನವಾಗ್ತದೆ. ಬಾಲ್ಯದಲ್ಲೇ ನಾವು ನಮ್ಮ ಮಕ್ಕಳಲ್ಲಿ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಮತ್ತು ಆ ಧರ್ಮದ ವಿಶೇಷತೆಯನ್ನು ಮತ್ತು ಸದ್ಗುಣಗಳನ್ನು ನಾವು ಮಕ್ಕಳಿಗೆ ಕಲಿಸಿದರೆ ಅದು ಅವರ ಮನದಲ್ಲಿ ಅಚ್ಚುಕಟ್ಟಾಗಿ ಉಳಿಯುತ್ತದೆ. ಈಗ ಪೂರ್ಣವಾಗಿ ಹೋಮವನ್ನು ಮಾಡಿ ಆಯಿತು, ಕಡೆಗೆ ಹೋಮಕ್ಕೆ ಪೂರ್ಣಾಹುತಿ. ಆ ಪೂರ್ಣಾಹುತಿ ಮಾಡುವುದರಿಂದ ಸರ್ವ ದುಷ್ಟಶಕ್ತಿಗಳು ನಷ್ಟವಾಗಿ ನಮಗೆ ದೇವರ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಆ ಅನುಗ್ರಹ ಮುಖೇನವಾಗಿ ನಾವು ಬಹಳಷ್ಟು ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಸೌಭಾಗ್ಯವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ. ಕಡೆಯಲ್ಲಿ ದೇವರಿಗೆ ಮಹಾಮಂಗಳಾರತಿ. ಎಲ್ಲವೂ ಮಂಗಳವಾಗಲಿ, ಎಲ್ಲವೂ ಶುಭವಾಗಲಿ, ಎಲ್ಲವೂ ಕಲ್ಯಾಣಮಯವಾಗಲಿ ಎಂಬಂತಹ ಸದ್ಭಾವನೆಯಿಂದ, ಸದ್ವಿಚಾರದಿಂದ, ಸದ್ಭಕ್ತಿಯಿಂದ ದೇವರಿಗೆ ನಾವು ಮಂಗಳಾರತಿಯನ್ನು ಮಾಡ್ತೀವಿ. ದೇವರಿಗೆ ಮಂಗಳಾರತಿಯನ್ನು ಮಾಡಿದಾಗ ಆ ದೇವರು ಆ ಮಂಗಳಾರತಿಯನ್ನು ಸ್ವೀಕರಿಸಿಕೊಂಡು ನಮಗೆ ಸನ್ಮಂಗಳವನ್ನು ಅನುಗ್ರಹಿಸ್ತಾರೆ. ಆ ಸನ್ಮಂಗಳ ಮುಖೇನವಾಗಿ ನಾವು ಸತ್ಯವಂತರಾಗಿ, ಧರ್ಮಿಷ್ಠರಾಗಿ, ನೀತಿವಂತರಾಗಿ, ಸಜ್ಜನರಾಗಿ ನಾವು ಕೂಡ ಒಳ್ಳೆಯವರಾಗ್ತೇವೆ. ಹಾಗೆ
ನಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರು ಒಳ್ಳೆಯವರಾದಕ್ಕೆ ಆಗುವುದಕ್ಕೆ ಸಾಧ್ಯವಿದೆ. ಹಾಗೆ ನಮ್ಮ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಶುಭ ಸಂದೇಶವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಇಂತಹ ಸತ್ಕರ್ಮಗಳು, ಸತ್ಕಾರ್ಯಗಳು ಎಲ್ಲ ಕಡೆಯಲ್ಲಿಯೂ ನಡೆಯಲಿ. ಇದರಿಂದಾಗಿ ನಮ್ಮ ಮನುಷ್ಯತ್ವವು ಜಾಗೃತವಾಗಲಿ. ಮನುಷ್ಯರಲ್ಲಿ ಸದ್ಭಾವನೆ, ಸದ್ವಿಚಾರ, ಪರೋಪಕಾರ ಭಾವನೆ, ಹಾಗೆಯೇ ಅಹಿಂಸಾ ಪರಮೋ ಧರ್ಮ ಎಂಬಂತಹ ಭಾವನೆ ಎಲ್ಲ ಪಶು ಪಕ್ಷಿಗಳಲ್ಲಿಯೂ ಪ್ರೀತಿ, ಪ್ರೇಮ, ತನ್ನತನವು ಮೂಡಿಬರಲಿ. ಎಲ್ಲವನ್ನು ಪರಮಾತ್ಮನು ಒಳ್ಳೆಯದಾಗಲಿ ಎಂಬಂತಹ ಭಾವನೆಯಿಂದ ನಾವು ಪೂಜೆಯನ್ನು, ಭಕ್ತಿಯನ್ನು, ಆರಾಧನೆಯನ್ನು, ಸತ್ಕರ್ಮವನ್ನು, ಸತ್ಕಾರ್ಯವನ್ನು ಮಾಡ್ತೇವೆ. ಅಲ್ಲದೆ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರನ್ನೂ ದೇವರು ಒಳ್ಳೆಯದು ಮಾಡಲಿ, ಎಲ್ಲರಿಗೂ ಮುಖ್ಯ ರೂಪವಾಗಿ ದೇವರು ಸದ್ಬುದ್ಧಿಯನ್ನು ಕೊಡಲಿ, ಸನ್ಮಾರ್ಗವನ್ನು ಕೊಡಲಿ, ಕೀರ್ತಿಯನ್ನು ಕೊಡಲಿ, ಎಲ್ಲ ಮಕ್ಕಳಿಗೆ ಸದ್ವಿದ್ಯೆಯನ್ನು, ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಎಂಬಂತಹ ಭಾವನೆಯಿಂದ ದೇವರಿಗೆ ಮಹಾ ಮಂಗಳಾರತಿಯನ್ನು ನಾವು ಸಮರ್ಪಣೆ ಮಾಡಿದ್ದೇವೆ. ತದ್ಬಳಿಕ ಪ್ರಸಾದ ಸ್ವೀಕಾರ ಅಂತ. ಪ್ರಸಾದ ಅಂತ ಹೇಳಿದರೆ 3 ಅಕ್ಷರ ಪ್ರಸಾದ, ಪರಮಾತ್ಮನ ಸಾಕ್ಷಾತ್ ದರ್ಶನ ಅಂತ ಅರ್ಥ. ಪ್ರಸಾದವನ್ನು ನಾವು ತಿನ್ನುವಾಗ ನಮಗೆ ಎಷ್ಟು ಸಿಹಿಯಾಗುತ್ತದೋ ಅದೇ ರೀತಿ ನಮ್ಮ ಜೀವನ ಸಿಹಿಯಾಗಲಿ, ನಮ್ಮ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸೌಭಾಗ್ಯಗಳು ಪ್ರಾಪ್ತಿಯಾಗಲಿ, ಎಲ್ಲ ಜನರಿಗೂ ಉತ್ತಮವಾದಂಥ ಜೀವನ, ಉತ್ತಮವಾದಂಥ ಕಾರ್ಯ ಕೆಲಸಗಳು ಪ್ರಾಪ್ತಿಯಾಗಲಿ. ಹಾಗೆ ನಾವು ಉನ್ನತಿಯ ಕಡೆಗೆ ಮುಂದೆ ಹೋಗೋಣ. ಹಾಗೆ ನಮ್ಮ ಸಮಾಜ, ನಮ್ಮ ರಾಜ್ಯ, ನಮ್ಮ ದೇಶ ಉನ್ನತಿಯ ಕಡೆಗೆ ಹೋಗಲಿ. ನಮ್ಮ ಭಾರತ ದೇಶ ಸಂಪೂರ್ಣ ವಿಶ್ವದಲ್ಲಿ ವಿಶ್ವಗುರುವಾಗಿ ಮೆರೆಯಲಿ ಎಂಬಂತಹ ಭಾವನೆಯಿಂದ ದೇವರಲ್ಲಿ ಪೂಜೆಯನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ಪ್ರಸಾದವನ್ನು ಸ್ವೀಕರಿಸ್ತೇವೆ. ಸರ್ವಂ ಶುಭಮಸ್ತು, ಶುಭಮಸ್ತು, ಕಲ್ಯಾಣಮಸ್ತು, ಕಲ್ಯಾಣಮಸ್ತು. ಓಂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪೂಜೆಯ ಬಳಿಕ ವಿಶೇಷವಾಗಿ ದೇವರ ಪ್ರಸಾದ ರೂಪದಲ್ಲಿ ಭೋಜನ ಪ್ರಸಾದ, ಅದಕ್ಕೆ ಬೇಕಾಗಿ ವಿಶೇಷವಾದಂತಹ ವ್ಯಂಜನಗಳನ್ನು ರಚಿಸಬೇಕಾಗ್ತದೆ. ಮುಖ್ಯವಾಗಿ ನಾವು ಅಡಿಗೆ ಮಾಡುವುದು ಅಂತ ಹೇಳಿದ್ರೆ ಒಂದು ದೊಡ್ಡ ಶ್ರೇಷ್ಠವಾದಂತಹ ಕಾರ್ಯ. ಯಾಕೆ, ನಾವು ಹುಟ್ಟುವಾಗ ನಮ್ಮ ತೂಕ 2 ಕಿಲೋ 3 ಕಿಲೋ ಆಗಿರ್ತದೆ. ಮತ್ತೆ ಹೆಚ್ಚುತ್ತಾ ಹೆಚ್ಚುತ್ತಾ 20 ಆಗ್ತದೆ, 30 ಆಗ್ತದೆ, 100 ಆಗ್ತದೆ, ಹಾಗೆ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕೆ ಮುಖ್ಯದ ಕಾರಣ ನಾವು ಸೇವಿಸುವಂಥ ಆಹಾರ. ಯಾವಾಗಲೂ ಆಹಾರ ಶುದ್ಧವಾಗಿರಬೇಕು, ಸಾತ್ವಿಕವಾಗಿರಬೇಕು, ಹಾಗೆ ಪರಮಾತ್ಮನ ನೈವೇದ್ಯವಾಗಿರಬೇಕು. ಅದಕ್ಕೆ ಅಶುದ್ಧವಾದ ಆಹಾರ ಯಾವಾಗಲೂ ಆರೋಗ್ಯಕ್ಕೆ ಒಳ್ಳೆಯಲ್ಲ, ಜೀವನಕ್ಕೂ ಒಳ್ಳೆಯದಲ್ಲ. ಹಾಗಿರುವಾಗ ಶುದ್ಧವಾದ, ಸಾತ್ವಿಕವಾದ ಮತ್ತು ಮಿತವಾದ ಆಹಾರ ಸೇವನೆಯಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಆರೋಗ್ಯಂ ಕುಲಧರ್ಮ ಸಾಧನಂ. ಎಲ್ಲ ಸಾಧನೆಗಳಿಗೆ ಆರೋಗ್ಯ ಪ್ರಥಮ ಬೇಕು. ಹಾಗಿರುವಾಗ ಆರೋಗ್ಯವನ್ನು ರಕ್ಷಿಸುವಲ್ಲಿ ಪ್ರಥಮವಾಗಿ ಶುದ್ಧವಾದ, ಸಾತ್ವಿಕವಾದ, ಮಿತವಾದ ಆಹಾರ. ಮತ್ತು ನೀವು ಯೋಗಾಭ್ಯಾಸವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯ ಒಳ್ಳೆಯದಿರುತ್ತದೆ. ಯಾವಾಗಲೂ ಸೂರ್ಯೋದಯಕ್ಕಿಂತ ಮೊದಲು ಎದ್ದು ಯೋಗಾಭ್ಯಾಸ ಮಾಡಿ, ಮಿತವಾದ, ಶುದ್ಧವಾದ ಆಹಾರ ಸೇವನೆ ಮಾಡಿ, ನಿಮಗೆ ಒಳ್ಳೆಯದಾಗುತ್ತದೆ. ಸರ್ವಂ ಶುಭಮಸ್ತು.